ಸೌಭಾಗ್ಯ ತ್ವಂಚೆ ಮಧುರಗಾಂ ಶತಂ. ನಿಲ್ಲಿಸಿ. ಯಾಕೆ ಇನ್ಸ್ಪೆಕ್ಟರ್, ಏನಿದೆ? ಏನು ಮಾಡತ್ತೀರಿ ನೀವು? ಸಿದ್ಧಾರ್ಥ ಅಂದರೆ ನೀವೇನಾ? ಹೌದು, ಇವ್ರೆ. ಅಲ್ರಿ, ನೀವೇನ್ರಿ? ಎಲ್ಲಿ ಬರ್ಬೇಕಾದ್ರೆ ಎಲ್ಲಿ ಬಂದಿರಿ? ಅಲ್ಲ, ನಿಲ್ಸಿ ಅಂತ ಯಾಕಂದಿರಿ? ಎಲ್ಲಿ ಬರ್ಬೇಕಲ್ಲ ಅಲ್ಲೇ ಬಂದೀನಿ ನೋಡ್ರಿ. ಈ ಮದುವೆ ನಡಿಬಾರ್ದು. ನೋಡ್ರಿ ಸರ್, ನೀವು ತಾಳಿ ಕಟ್ಟಬೇಡ್ರಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದೈತಿ. ಏನು ಕಂಪ್ಲೇಂಟ? ಯಾರ ಮೇಲೆ ಕೊಟ್ಟಾರ? ಅಲ್ರಿ ಪೊಲೀಸರ, ನೀವು ಕರೆಕ್ಟಾಗಿ ಬರಬೇಕಾದಲ್ಲೇ ಬಂದಿರಲ್ಲ. ಎಲ್ಲಿ ಬಂದಿರ ನೀವು? ಇಲ್ಲಿ ಮದುವೆ ನೋಡಾಕತ್ತಿರೋದು ಸಿದ್ಧಾರ್ಥ್ ಪಾಟೀಲ್ ಅಂದ. ಅವನ ಮೇಲೆ ಕಂಪ್ಲೇಂಟ್ ಕೊಡೋ ಧೈರ್ಯ ಯಾರಿಗೈತಿ? ನೋಡ್ರಿ ಅಕ್ಕಾರ, ಸುಮ್ಮ ಮಾತು ಬೇಡ. ಈಗಾಗಲೇ ಇಲ್ಲಿ ಸಿದ್ಧಾರ್ಥ ಅಂತ ಅದಾರಲ್ಲ, ಒಂದು ಹುಡುಗಿಗೆ ಮೋಸ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಈ ಹುಡುಗಿನ ಇಲ್ಲಿ ಕದ್ದು ಮುಚ್ಚಿ ಮದುವೆ ಹಾಕಂತ ಬಂದಾರಂಥೇಳಿ ಕಂಪ್ಲೇಂಟ್ ಕೊಟ್ರ. ಸಿದ್ಧಾಂತ್, ಏನಿದೆಲ್ಲ ಏನು ಹೇಳ್ತಾರೆ ಇವ್ರೆ? ಹೌದಣ್ಣ, ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಟಾರ. ಈ ಮದುವೆ ನಡಿಬಾರ್ದು ಅಂಥೇಳಿ ಯಾರೋ ಪಿತೂರಿ ಮಾಡ್ಯಾರಣ್ಣ. ಓಹೋ, ಇದೆಲ್ಲ ಯಾರ ಕೆಲಸ ಅಂಥೇಳಿ ನನಗೆ ಗೊತ್ತಾಯ್ತು. ಸಿದ್ಧಾರ್ಥ್, ಏನಪ್ಪ ಇದೆ? ಈಗರ ತಾಳಿ ಕಟ್ಟಿ ಏನಿದೆಲ್ಲ? ತಾಳಿ ಕಟ್ಟಾತ? ಹೌದ್ರಿ ಸಾಹೇಬ್ರ, ಈಗರ ಮದುವೆ ಆತ. ನೀವು ಯಾಕೆ ಹಿಂಗೆ ಮಾಡತ್ತೀರಿ? ನೋಡ್ರಿ, ನಾನು ಅಳಿಯ ಅಂತವಲ್ಲ. ಯಾರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರೆ ನಂಬೇಡ್ರಿ. ನಿಮ್ಮ ಹತ್ರ ಏನಾದರೂ ಐತಿ? ನೋಡ್ರಿ, ಈ ಮದುವೆ ಆಗಬಾರ್ದು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾರ ಅವ್ರು. ಅದೇಂಗೆ ತಾಳಿ ಕಟ್ಟಿದ್ರಿ ನೀವು? ಅಯ್ಯೋ ಸಾಕು, ಬಾಯಿ ಮುಚ್ಚ್ರಿ. ಮುಹೂರ್ತ ಆಯ್ತು, ಕಟ್ಟಿದ್ವಿ. ನೀವು ಲಘು ಬರ್ಬೇಕಿಲ್ಲ? ಅಲ್ಲ, ಅಷ್ಟಕ್ಕೂ ಕಂಪ್ಲೇಂಟ್ ಕೊಟ್ಟಾರ. ನೋಡ್ರಿ ಅಮ್ಮ, ನಾವು ಅದನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಅದೆಲ್ಲ ಮೂಕರ್ಜಿ, ಅದೆಲ್ಲ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಅವರು ಹೆಸರು ಹೇಳಬೇಡ ಅಂತ ಹೇಳ್ಯಾರ, ನಾವು ಹೇಳಕ್ಕೆ ಬರೋಂಗಿಲ್ಲ. ಈಗ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಸಾಕು, ಬಾಯಿ ಮುಚ್ಚ್ರಿ ಇನ್ಸ್ಪೆಕ್ಟರ್. ನಾವೇನಿಲ್ಲಿ ಕಿವ್ಯಾಗ ಕಡ್ಡಿ ಹೂ ಇಟ್ಕೊಂಡು ಕುಂತಿಲ್ಲ. ನಾವು ಎಜುಕೇಟೆಡ್. ಅದು ಹೆಂಗೆ ಅರೆಸ್ಟ್ ಮಾಡ್ತೀರಿ ನೀವು ಒಬ್ಬರನ್ನ? ಹೆಂಗೆ ಅರೆಸ್ಟ್ ಮಾಡ್ತೀರಿ ಅಂತಂದ್ರೆ ನಮ್ಮ ಹತ್ರ ಅರೆಸ್ಟ್ ವಾರಂಟ್ ಐತಿ. ಅರೆಸ್ಟ್ ವಾರಂಟ್ ಇದ್ರೆ ಯಾರು ಬೇಕಾದ್ರೆ ಅರೆಸ್ಟ್ ಮಾಡಕ್ಕೆ ಬರ್ತೈತಿ? ಹಾಂ, ನೀವಿಲ್ಲಿ ಯಾರ ಜೊತೆ ಮಾತಾಡ್ತೀರ ಅನ್ನೋ ನೆನಪೈತಿ ನಿಮಗೆ? ಅಲ್ಲ, ಏನು ಆಧಾರ ಐತಿ ನಿಮಗೆ ಇವರು ಯಾರಿಗೆ ಮೋಸ ಮಾಡ್ಯಾರ ಅಂತೇಳಿ? ತೋರಿಸ್ರಿ, ಆಧಾರ ತೋರಿಸ್ರಿ, ಆಮೇಲೆ ಅರೆಸ್ಟ್ ಮಾಡಿರಿ. ನೋಡಮ್ಮ, ನೀ ಅದನ್ನೆಲ್ಲ ಹೆಚ್ಚಿಗೆ ಮಾತಾಡ್ಬೇಡ. ನಿನಗೇನಾದರೂ ಆಧಾರ ಬೇಕಿತ್ತಂದ್ರೆ ಸ್ಟೇಷನಿಗೆ ಬಾ. ಸಿದ್ಧಾಂತ್, ಏನಪ್ಪ ಇದೆಲ್ಲ? ಅವ ನೀ ಸ್ವಲ್ಪ ಸಮಾಧಾನ ಇರು, ಏನಾಗಲ್ಲ. ನೋಡ್ರಿ ಇನ್ಸ್ಪೆಕ್ಟರ್, ಇದೆಲ್ಲ ಯಾರು ಮಾಡ್ಯಾರ ಅಂಥೇಳಿ ನನಗೆ ಗೊತ್ತೈತಿ. ನಂದು ಈ ಪೂಜಾನು ಮದುವೆ ನಡಿಬಾರ್ದು ಅಂತೇಳಿ ಪಿತೂರಿನ ಮಾಡ್ಯಾರ. ಆದರೆ ದೇವ್ರ ದಯಿಂದ ನಮ್ಮ ಮದುವೆ ನಡೆದು ಹೋತು, ಅದು ಬೇರೆ ವಿಚಾರ. ಅಣ್ಣ, ಇದ್ದಿದ್ದೆ ಹೇಳ್ತೇನೆ ನೋಡಪ್ಪ. ಇವರು ಬಂದು ಬಾಳತ್ತಾತ. ಇಲ್ಲಿ ಯಾವ ಮದುವೆ ನೋಡಾಕತ್ತಿ, ಇಲ್ಲಿ ಯಾವ ಮದುವೆ ನೋಡಾಕತ್ತಿ ಅಂಥೇಳಿ ಇಲ್ಲಿ ಉಸ್ತುವಾರಿ ಇದ್ರಲ್ಲ, ಅವ್ರನ್ನ ಕೇಳ್ಕೊಂತ ನಿಂತಿದ್ರು ಇವರು. ನನಗೆ ಗೊತ್ತಾತ, ಅಲ್ಲೇ ನಿಂತಿದ್ದೆ ನಾನು. ನನಗೆ ಗೊತ್ತಾತ ಯಾರೋ ಪಿತೂರಿ ಮಾಡಿ ಮದುವೆ ನಿಲ್ಲಿಸ್ಬೇಕಂತ ಕೊಟ್ಟಾರಂಥೇಳಿ. ಅದಕ್ಕೆ ಆದಿತ್ಯ ಬಾವಾಗ ಹೇಳಿ ಸಂಬಳ ನೋವು ಕರೆಸಿ ಮಂತ್ರ ಏನೋ ಹೇಳಬೇಡ್ರಿ, ಲಗುನ ತಾಳಿ ಕಟ್ಟಿಸ್ರಿ ಅಂತೇಳಿ ಮದುವೆ ಮಾಡಿಸಿದ್ದು. ಇವರು ಮದುವೆ ನಿಲ್ಸಾಕಂತಾನೆ ಬಂದಿದ್ರು. ಅಲ್ಪ, ನನ್ನ ಮಗ ಯಾರಿಗೆ ಮೋಸ ಮಾಡ್ತಾನ? ಈ ಮದುವೆ ನಿಲ್ಲಿಸುವಂಥ ಜಿದ್ದು ಯಾರಿಗೈತಪ್ಪ? ಇನ್ಯಾರಿಗಿರ್ತದವ? ಆ ಚಂದ್ರಕ್ಕಾರ್ಗಿನ. ಹೌದ್ರಿ ಅತ್ತೀರ, ನಮ್ಮನ್ನು ಕ್ಷಮಿಸ್ಬಿಡ್ರಿ. ನಮ್ಮ ಮನೆಯವರಿಂದನೇ ನಿಮ್ಗೆ ಇಷ್ಟೆಲ್ಲ ತ್ರಾಸ ಆಗತ್ತೈತಿ ಅಂತ ಕೇಳಿ ನನಗೂ ಭಾಳ ಬೇಜಾರಾಕೈತಿ. ಆದರೆ ಈ ಮದ್ವೆ ಆಗಲೇಬೇಕಂತೇಳಿ ಪನ ತೊಟ್ಟು ನಿಂತಿದ್ದೆ ನಾನು. ಅಲ್ಲ, ಇದರಿಂದೆಲ್ಲ ಆಕೆಗೆ ಏನು ಬರ್ತೈತಿ? ಅಲ್ಲ, ಚಂದ್ರಕ್ಕೆ ಯಾಕೆ ಹಿಂಗೆ ಆಡಕತ್ತಾಳ ನನಗೆ ಅರ್ಥ ಆಗತ್ತೆ. ಸಿದ್ಧಾರ್ಥಗ ಹುಡುಗಿ ಅಂದ್ರೆ ಇಷ್ಟನೇ ಇಲ್ಲ. ಇಷ್ಟ ಇಲ್ಲಕಿನ್ನೂ ಹೆಂಗೆ ಮದುವೆ ಆಗ್ಬೇಕು? ಗಿರ್ಜಕಾರ, ಏನ್ರಿ ನಿಮ್ಮ ಅಕ್ಕಾರ ಏನು ಕಡಕತ್ತಾಳ್ರಿ? ನಿಮ್ಮ ಅಕ್ಕಿ ಪೂಜಾನ ಮಗಳು ಇದ್ದಂಗೆ ಅಲ್ಲೋ ರೀ. ಮ್ಯಾಲಿನ ಮಾತಿಗೆ ನಾಟಕ ಮಾಡ್ತಾರೆ. ಹುಡುಗಿ ಪಾಪ ಮದುವೆಯಾಗಿ ನಿಂತೈತಿ, ಈ ಟೈಮಿಗೆ ಹಿಂಗೆ ಕಡಕತ್ತಾರಂದ್ರೆ ಏನು ಹೇಳ್ಬೇಕು ಹೇಳ್ರಿ? ಏನು ಹೇಳ್ಬೇಕ್ರಿ ಗೌಡ್ರೆ? ಏನು ಹೇಳ್ಬೇಕ್ರಿ? ನಾರ ಏನು ಹೇಳ್ಬೇಕು? ನನ್ನ ಮಗಳು ಅಲ್ಲಿ ಮದ್ವೆ ಕೆತ್ತಿ ಏನರ ಒಂದು ಕಾಡ್ತಾ ಅಂಥೇಳಿ ಸಿದ್ಧಾರ್ಥಪ್ಪ ಬಡ ಬಡ ಮದುವೆ ಮಾಡಿ ಮುಗಿಸ್ಕೊಂಬಿಡೋನು ಅಂತೇಳಿ ಇಲ್ಲಿ ಕರ್ಕೊಂಬಂದ್ರೆ ಇಲ್ಲೂ ಹಿಂಗೆ ಕಾಡತ್ತ ಅಂತಂದ್ರೆ ಆಕೆಗೆ ಮದುವೆ ಆಕಾತದಂದ್ರೆ ಗೊತ್ತಾಗಿದ್ರೆ ಹೆಂಗೆ? ಅದು ಹೆಂಗೆ ಗೊತ್ತಾಯ್ತೋ ಏನೋ ಯಾರಿಗೆ ಗೊತ್ತು. ಆದ್ರೆ ಗೊತ್ತಾಗಿದ್ದಂದ್ರೂ ನಿಜ. ಗೊತ್ತಾಗಿ ಇಷ್ಟೆಲ್ಲ ಮಾಡಾಕತ್ತಾರೆ ಇವ್ರು. ನೋಡ್ರಿ, ಹೆಚ್ಚಿಗೆ ಮಾತುಬೇಡ. ಮೊದಲ ಸ್ಟೇಷನಿಗೆ ನಡ್ರಿ. ಅಲ್ರಿ, ಮದುವೆ ಆಗಿಬಿಟ್ಟೈತಿ, ಏನು ಮಾಡೋರು ನೀವು? ಅವ್ನು ನಡ್ಕೊಂಡು ಹೋಗಿ. ಅದೇಂಗೆ ರೀ ಮದುವೆ ಆತು? ನಾ ಹೇಳಿದ್ದೆ ಇಲ್ಲ ನಿಮ್ಗೆ. ನೀವ ನೋಡ್ರಿ ಮೋಸ ಮಾಡಿದ್ದು. ನಿಮಗೆ ಫಸ್ಟ್ ಕೇಳಿ ನಾ ಇಲ್ಲಿ ಮದುವೆ ಎಲ್ಲಿ ನಡಾತದ ಅಂಥೇಳಿ. ನೀವ ಬಂದು ಮೋಸ ಮಾಡಿ ಬಡ ಬಡ ತಾಳಿ ಕಟ್ಟಿಸ್ತವ್ರು. ನಡ್ರಿ, ನಿಮ್ಮನ್ನೂ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ. ಸರಿ, ಕರ್ಕೊಂಡು ಹೋಗ್ರಿ. ಸಿದ್ಧಾಂತ, ಕಮಿಷನರಿಗೆ ಫೋನ್ ಮಾಡಿ. ಹಾಂ, ನಾ ಮಾಡ್ತೀನಿ.
ಅದ್ರ ಬಗ್ಗೆ ಯಾವ ಕಮಿಷ್ನರ್ಗೂ ಫೋನ್ ಮಾಡಿದ್ರೆ ನಾನು ಕೇಳಂಗಿಲ್ಲ ರೀ. ನೀವು ಕಮಿಷ್ನರ್ಗೆಲ್ಲ ಫೋನ್ ಮಾಡಿಬಿಡ್ರಿ. ನಡ್ರಿ ಸ್ಟೇಷನ್ಗೆ ನಡ್ರಿ ಮೊದ್ಲು. ತಾಳಿ ಹೆಂಗೆ ಕಟ್ಟಿದ್ರಿ ನೀವು? ಯಾಕೋ ತಡವರ್ಸತಾನಲ್ಲ ಈ ಪೊಲೀಸ್. ಏನು ನಡೀತಿಲ್ಲ ಅಣ್ಣ? ಒಂದು ನಿಮಿಷ ಬಂದೆ. ನೋಡ್ರಿ, ನೀವು ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಯಾರ ಮಾತು ನಾ ಕೇಳಂಗಿಲ್ಲ. ನಂದು ಡ್ಯೂಟಿ ಅಂದ್ರೆ ಡ್ಯೂಟಿ. ಕಂಪ್ಲೇಂಟ್ ಬಂದೈತೆ, ನಿಮ್ಗೆ ಎಳ್ಕೊಂಡು ಹೋಗೋದ್ರೆ ಎಳ್ಕೊಂಡು ಹೋಗ್ತೇನೆ ನಾ. ಅರೆಸ್ಟ್ ವಾರೆಂಟ್ ಐತೆ ನನ್ನ ಕಡೆ. ಏನ್ರಿ ಪದೇ ಪದೇ ಅರೆಸ್ಟ್ ವಾರೆಂಟ್ ಅಂತಿರಲ್ಲ? ತಗೋ ತೋರಿಸಿದ್ನ ಅರೆಸ್ಟ್ ವಾರೆಂಟ್ ಎಲ್ಲ ತಾನು ನೋಡ್ತೀನಿ. ಪೂಜಾ, ನೀ ಸ್ವಲ್ಪ ಸುಮ್ಮೀರಿ, ನಾನು ನೋಡ್ಕೋತೇನೆ ಇದನ್ನೆಲ್ಲ. ನೀ ತಲೆ ಕೆಡಿಸ್ಕೊಬೇಡ. ಏನಾತಪ್ಪ? ಆ ಪೊಲೀಸ್ ಅಲ್ಲಿ ಬಂದು ಗದ್ದಲ ಮಾಡಾಕತ್ತಾನ? ಹೌದ್ರಿ ಉಸ್ತುವಾರಿಗಳೇ, ಅಲ್ಲಿ ಬಂದನ್ರಿ. ತಡ್ರಿ, ನಮ್ಗೆ ಕಮಿಷ್ನರ್ ಗೊತ್ತಿದ್ದಾರೆ, ಸ್ವಲ್ಪ ಕಮಿಷ್ನರ್ ಕಾಲ್ ಮಾಡ್ತೇನೆ. ಹಲೋ ಹಲೋ ಸರ್. ಓ ಸಿದ್ಧಾರ್ಥ್ ಪಾಟೀಲ್ ಹೇಳಿ ಸರ್. ಸಾರಿ, ಸಿದ್ಧಾರ್ಥ್ ಪಾಟೀಲ್ ಅವ್ರ ಫೋನರ್ ಇದೆ. ಅವ್ರ ತಮ್ಮ ಸಿದ್ಧಾಂತ್ ಮಾತಾಡೋದ್ರಿ. ಓ ಹೌದಾ? ಹಾಂ ಹೇಳಿ ಸರ್, ಏನಾಗಬೇಕಾಗಿತ್ತು? ಏನಿಲ್ಲ ಸರ್, ಆ್ಯಕ್ಚುಲಿ ನಮ್ಮ ಅಣ್ಣನ ಮದುವೆ ನಡೀತಿತ್ತು ಇಲ್ಲಿ ಉಳುವಿಲಿ. ಒಂದು ಗುಡಿಲಿ ಮಾಡತ್ತಿದ್ವಿ ನಾವು. ಇಲ್ಲಿ ಪೊಲೀಸರು ಬಂದ ಸುಳ್ಳು ಯಾರೋ ಕಂಪ್ಲೇಂಟ್ ಕೊಟ್ಟಾರ ನಿಮ್ಮ ಅಣ್ಣನ ಮೇಲೆ. ಒಬ್ಬಕ್ಕಿನ್ಗೆ ಮೋಸ ಮಾಡೋಣ, ಇನ್ನೊಬ್ಬಕ್ಕಿನ ಮದುವೆ ಆಗತ್ತಾನ ಅಂತ ಹೇಳಿ ಬಂದು ಗಲಾಟೆ ಮಾಡ್ತಾರೆ ಸರ್ ಅವರು. ಸೊ ಆ ಪೊಲೀಸರಿಗೆ ಹೇಳಬೇಕಿತ್ತು. ಯಾರು ಕಂಪ್ಲೇಂಟ್ ಕೊಟ್ಟರೆ ನಮಗೆಲ್ಲ ಮ್ಯಾಟ್ರ್ ಗೊತ್ತಾಗಬೇಕಾಗಿತ್ತು. ಆ್ಯಕ್ಚುಲಿ ಹಂಗೇನೂ ಇಲ್ಲ. ನಮಗೆ ಯಾರೋ ಕೆಟ್ಟದಾಗಬೇಕು, ಈ ಮದುವೆ ನಡಿಬಾರ್ದು ಅಂಥೇಳಿ ಇಷ್ಟೆಲ್ಲ ಪಿತೂರಿ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಾರೆ ಸರ್. ಅದಕ್ಕೆ ಅವ್ರು ಯಾರು ಅಂಥೇಳಿ ನಮ್ಗೆ ಗೊತ್ತಾದ್ರೆ ಸ್ವಲ್ಪ ಗೊತ್ತಾಗಿತ್ತು. ಅದಕ್ಕೆ ನಿಮ್ಮ ಸ್ಟೇಷನಿಗೆ ಫೋನ್ ಮಾಡಿ ಆ ಪೊಲೀಸರು ಕೇಳಿ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಾರ ಅಂಥೇಳಿ ನಮ್ಗೊಂದು ಸ್ವಲ್ಪ ಗೊತ್ತಾಗೋಂಗೆ ಮಾಡಿರಿ ಸರ್. ಓ ಹೌದಾ? ಸರಿ ಸರ್, ನಾನು ಸ್ಟೇಷನಿಗೆ ಕಾಲ್ ಮಾಡಿ ಕೇಳ್ತೇನೆ. ಹಾಂ ಸರ್, ಆಯಿತು. ಯಾರಂತ? ಯಾರು ಕಂಪ್ಲೇಂಟ್ ಕೊಟ್ಟಿದ್ದಂತ ಚೆಕ್ ಮಾಡಿ ಹೇಳ್ತಾರಂತಡ್ರಿ. ಸ್ವಲ್ಪ ಸಮಯದ ನಂತರ. ಹಲೋ ಸರ್, ಲೈನಲ್ಲಿದ್ದೀರಾ? ಹಾಂ ಇದನ್ನು ಹೇಳಿ ಸರ್. ಆ ಥರ ಯಾವ ಕಂಪ್ಲೇಂಟು ಬಂದಿಲ್ಲ ಅಂತ ಸರ್. ಏನು? ಹೌದು ಸರ್, ಆ ಥರ ಯಾವುದು ಕಂಪ್ಲೇಂಟು ಸ್ಟೇಷನಿಗೆ ಬಂದಿಲ್ವಂತೆ. ಹೌದಾ? ಆಮೇಲೆ ಇನ್ನೊಂದು ಸರ್, ಅಲ್ಲಿ ಎಲ್ಲ ಇನ್ಸ್ಪೆಕ್ಟ್ರು ಸ್ಟೇಷನ್ ಒಳಗೆ ಅದಾರ. ಯಾರು ಆ ಮದ್ವೆ ನಡೆಯೋ ಸ್ಥಳದಾಗ ಬಂದೇ ಇಲ್ಲ. ನಿಮ್ಮಲ್ಲಿ ಬಂದಿರೋ ಇನ್ಸ್ಪೆಕ್ಟರ್ ಯಾವ ಸ್ಟೇಷನ್ದವರು? ಅವ್ರು ಉಳುವೆಯವ್ರು ಅಂತ ಹೇಳಿದ್ರು. ಅಯ್ಯೋ ಸರ್, ಉಳುವೆಯವ್ರು ಅಲ್ರಿ ಇವ್ರೆ. ನಂಗೆ ಉಳುವ್ಯಾಗ ಪೊಲೀಸರು ಗೊತ್ತಿರೋಂಗಿಲ್ಲ ರೀ. ಇಲ್ಲ ಸರ್, ಉಳುವೆ ಸ್ಟೇಷನ್ ಇರೋರು ಎಲ್ಲರೂ ಅಲ್ಲಿದ್ದಾರೆ. ಯಾವ ಕಂಪ್ಲೇಂಟು ಹೋಗ್ಲಿವಂತೆ. ನೋಡಿರಿ ಮೊದಲು ಅವ್ರು ಬಂದವ್ರು ಪೊಲೀಸರು ಏನಲ್ಲೋ ಅಂಥೇಳಿ. ಅಯ್ಯೋ ದೇವ್ರೆ. ಹಾಂ ಸರಿ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರಿ ಸರ್, ನೋಡಿರಿ ಅವ್ನು ಪೊಲೀಸ್ ಅಲ್ಲ ಅಂತ ಗೊತ್ತಾದ್ರೆ ದಯವಿಟ್ಟು ನಂಗೆ ಫೋನ್ ಮಾಡಿರಿ. ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿಸ್ತೇನೆ ಅವ್ನು. ಒಂದು ಕೆಲಸ ಮಾಡಿ ಸರ್, ನಿಮ್ದು ರಿಯಲ್ ಪೊಲೀಸನ್ನ ಇಲ್ಲೊಂಚೂರು ಕಳಿಸ್ಕೊಡ್ರಿ. ಅವ ರಿಯಲ್ ಅಲ್ಲ ಅಂತ ಗೊತ್ತಾಗ್ಲಿಕ್ಕಂದ್ರೆ ಅವ್ನ ಸ್ಟೇಷನಿಗೆ ಒಳಗೆ ಹಾಕಿಸ್ತಾನಂತೆ. ಸರಿ ಸರ್, ನಮ್ಮ ಇಬ್ಬರು ಕಾನ್ಸ್ಟೇಬಲ್ನ ಅಲ್ಲಿ ಕಳಿಸ್ಕೊಡ್ತೀನಿ. ನೋಡಿ ಹೇಳ್ರಿ ಏನಾಯಿತು, ನಂಗೆ ವಾಪಸ್ ಕಾಲ್ ಮಾಡಿರಿ. ಸರಿ ಸರ್, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಓಕೆ. ಅವ ನಂಗೆ ಯಾಕೋ ಭಯ ಆಗತ್ತವ. ತಮ್ಮ ಯಾಕೊಂಡ್ರಿ ಅಂಜಿಕೆ ಕೊಡ್ತಿರ್ಲಿ ನಿಂಗೆ? ಅಲ್ಲ, ಇದೆಲ್ಲ ಅಪ್ಪಗೆ ಗೊತ್ತಾದ್ರೆ ಎಲ್ಲಿ ನಮಗೆ ಬೈದಿದ್ದಾನಂತ ಅಂಜಿಕೆ ನನಗೆ. ನಿಮ್ಮ ಅಪ್ಪಗೆ ಗೊತ್ತಾದ್ರೆ ಗೊತ್ತಾಗಲಿ. ಮಗಳಿಗೆ ಏನು ಇಷ್ಟ ಇಲ್ಲ ನನಗೆ ಬಿಟ್ಟ ನಿಮ್ಮಪ್ಪ. ಸಿದ್ಧಾರ್ಥ ಒಬ್ಬ ಹುಡುಗನ ಅಂತ ನಿಂತು ಬಿಡ್ತಾರೆ ನನಗೆ. ನೀನು ತಲೆ ಕೆಡಿಸ್ಕೊಬಿಡ, ತಣ್ಣಗಿರ್ ನಾ ಹೇಳ್ದಂಗೆ ಕೇಳಿ. ಕೆಲ್ ಹೋದ್ಲಕ್ಕಿ ಪಲ್ಲವಿ ಇಲ್ಲೇ ಬರಕ್ಕೆ ಹೇಳಿದ್ಲಲ್ಲ. ಓ, ನೆನೆದವ್ರದ ಮನದಲ್ಲಿ 100 ವರ್ಷ ಆಯ್ತು ನೋಡಿ ಪಲ್ಲವಿ. ಅಯ್ಯೋ, ನನಗೆ 100 ವರ್ಷ ಹಾಳಾಗಿ ಹೋಗಲಿ, ಮೊದಲು ನಿಮ್ಮ ಮಗಳ ಮದುವೆ ಮಾಡ್ಬರಿ. ಆ ಪೊಲೀಸ್ ಬಂದಾನಲ್ಲೋ, ನಾ ಕಳ್ಸಿದ ಪೊಲೀಸ್. ಹಾಂ ಬಂದಾರ, ನೋಡಿದೆ ನಾನು. ಬರ್ರಿ ಹೋಗೋಣ ಮಾಡ್ರಿ ಇಲ್ಲಿ. ತಡಿ ಪಲ್ಲವಿ, ಯಾಕೆ ಅವಸರ ಮಾಡತ್ತಿ? ಇಷ್ಟಲಾಗ ಹೋದ್ರೆ ಕಂಪ್ಲೇಂಟ್ ನಾಮ ಕೊಟ್ಟಿರಂತ ಗೊತ್ತಾಗಿಲ್ಲನ. ಸ್ವಲ್ಪ ತಡಿ. ಅವರೆಲ್ಲ ಪೊಲೀಸನ ಅವಾಜಿಗೆ ಅಂಜಿ ಬೆರಗಾಕ್ಬೇಕ್ರ. ಆಮೇಲೆ ನಾ ಹೋಗ್ಬೇಕು. ಆಮೇಲೆ ನನ್ನ ಮಗಳನ್ನ ಕೊಟ್ಟಲ್ಲಿ ಮದುವೆ ಮಾಡ್ಬೇಕು. ಆಮೇಲೆ ಪೂಜಾ ಕಣ್ಣೀರು ಹಾಕೋದನ್ನ ನಾನು ನೋಡಿ ಖುಷಿ ಪಡ್ಬೇಕು. ಆ ಗಿರ್ಜಿ ವಿಲಿ ಒದ್ದಾಡೋದನ್ನ ನಾನು ನೋಡಿ ಆನಂದ ಪಡಬಾರ್ದನ. ಅವ್ವ, ಏನು ಸಿಂಚನ ನಿಂದು ತಲೆ ಹಿಡಿಸಿಬಿಟ್ಟಿಯಲ್ಲ. ನಿನ್ನ ಮದುವೆ ಮಾಡಕ್ಕೆ ನಾ ಅಷ್ಟೆಲ್ಲ ಗೊದ್ದಾಡಕತ್ತೀನಿ. ನೀನು ನೋಡಿದ್ರೆ ನನ್ನ ಮಾತಾ ಕೇಳತ್ತಿಲ್ಲ. ತಣ್ಣಗಿರ. ಅಲ್ಲ ಚಂದ್ರಕಾರ, ಈಗ ಏನು ಮಾಡ್ಬೇಕಂತ ಮಾಡ್ರಿ ನೀವು? ನೋಡ ಪಲ್ಲವಿ, ಅಲ್ಲಿ ಹಂಗಿದ್ರು ಪೊಲೀಸ್ ಅಪ್ಪ ಹೋಗಿ ಮದುವೆ ನಿಲ್ಸಾಕತ್ತಾನೆ. ಈಕೆ ನೋಡ್ರಿ ನನ್ನ ಮಗಳು ಈಕೆಗೆ ಮೋಸ ಮಾಡಣ್ರಿ ಅಂತ ಹೇಳ್ತೀನಿ. ಆಮೇಲೆ ನನಗೆ ಗೊತ್ತಿಲ್ಲ, ಏನಾರ ಮಾಡಿ ಈಕೆಗೆ ಸಿದ್ಧಾರ್ಥಗೆ ತಾಳಿ ಕಟ್ಟುವಂಥ ಸಿಚುವೇಶನ್ ತಂದಿಡ್ತೇನೆ. ಅವ್ರು ಏನಾದರೂ ಸಾಕ್ಷಿ ಕೇಳಿದ್ರೆ ಏನು ಹೇಳೋರು? ಅಲ್ಲ ಪಲ್ಲವಿ, ನನ್ನ ಮಗಳಿಗಿಂತ ಹೆಚ್ಚಿನ ಸಾಕ್ಷಿ ಬೇಕಾ? ನನ್ನ ಮಗಳ ಹೇಳಲ್ಲ ಸಾಕ್ಷಿಗೆ. ಅಲ್ರಿ ಚಂದ್ರಕಾರಣ ಹೇಳೋದು ಹಂಗಲ್ಲ. ಏನಿಲ್ಲ, ಅವ ಹೆಂಗಿದ್ರು ಪೊಲೀಸಲ್ಲೇ ಮದುವೆ ನಿಲ್ಸಾಕತ್ತಾನ. ಅಲ್ಲಿ ನನ್ನ ಮಗಳ ವೈದ್ಯಕಿಗೆ ಮೋಸ ಮಾಡೋಣ ಅಂತ ಹೇಳಿ ನಾವು ಹೆಂಗಾರ ಮಾಡಿ ಸಿದ್ಧಾರ್ಥ ನನ್ನ ಮಗಳಿಗೆ ತಾಳಿ ಕಟ್ಟಂಗೆ ಮಾಡ್ತೀನಿ. ಮುಂದೆ ಜೀವನ ಸರಿ ಹೋಗ್ತೈತಿ. ಎಷ್ಟು ದಿನ ಅಂತ ನನ್ನ ಮಗಳನ್ನ ದ್ವೇಷ ಮಾಡ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ? ಒಂದಲ್ಲ ಒಂದಿನ ನನ್ನ ಮಗಳನ್ನ ಇಷ್ಟಪಟ್ಟ ಸಂಸಾರ ನಡೆಸ್ತಾನೆ. ಏನು ಮಾಡ್ತಿರೋ ನನಗದು ಗೊತ್ತಿಲ್ಲ. ಆದರೆ ಈ ಮದುವೆ ಮಾತ್ರ ನಿಲ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಸರಿ ಆಯ್ತು, ಏನೋ ಒಂದು ಮಾಡಿರಿ, ಒಟ್ಟು ಈ ಮದುವೆ ನಿಲ್ಲಿಸ್ರಿ. ನನಗೆ ಆ ಪೂಜಾ ನಮ್ಮ ಮನೆ ಸೊಸೆ ಯಾಕೆ ಬರಬಾರ್ದು, ನನಗೆ ಬೇಕಾಗಿರೋದು ಅಷ್ಟೇ.
ನೋಡ್ರಿ ಇಲ್ಲೇಂತ ಟೈಮ್ ವೇಸ್ಟ್ ಮಾಡೋದು ಬೇಡ, ನಡ್ರಿ ಹೋಗೋಣ ಅಲ್ಲಿ. ಪಲ್ಲವಿ, ಸಿಂಚನ, ನೀ ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲ. ನಾವಲ್ಲಿ ಹೋದಾದ್ಮೇಲೆ ಒಂದು 10 ನಿಮಿಷ ಆದ್ಮೇಲೆ ಬಾ. ಅವ್ವ ಹೆದರ್ಬ್ಯಾಡ್ಲಿ, ಹೆದರಿದ್ರೆ ನೀ ಅನ್ಕೊಂಡಿದ್ದು ಆಗಂಗಿಲ್ಲ. ನಾ ಹೇಳ್ದಷ್ಟು ಕೇಳು ಸಾಕು. ಬರ್ರಿ ಸರಕಾರ, ಲಗುನ ಬರ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ನಡಿ.